ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ಅನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ ವರವರಮುನೆಯೇ ನಮಃ. ನಾವು ವಿಷ್ಣು ಸಹಸ್ರನಾಮದ ತಿರುನಾಮಗಳಿಗೆ ಕಥೆನ ಹೇಳಿ ಅನುಭವಿಸ್ತಾ ಇದ್ದೀವಿ ಅಲ್ವಾ. ಇವತ್ತು 2ನೇ ತಿರುನಾಮ ವಿಷ್ಣು ಅಂತ. ಇದನ್ನ ಶುರು ಮಾಡಕ್ ಮುಂಚೆ ನಾವು ಯಾರ ಕೃಪೆಯಿಂದ ಇದನ್ನ ಅನುಭವಿಸ್ತಾ ಇದ್ದೀವಿ ಅಂದ್ರೆ, ನಮ್ಮ ಆಚಾರ್ಯರಾದ ಶ್ರೀ ಉ.ವೆ. ಲಕ್ಷ್ಮೀ ತಾತಾಚಾರ್ಯರ್ ಸ್ವಾಮಿ ಆಳ್ವಾರ್ ಸ್ವಾಮಿ, ಶ್ರೀ ಉ.ವೆ. ಜಿ.ಆರ್. ಸ್ವಾಮಿ ಯತಿರಾಜ ಜಿ.ಆರ್. ಸ್ವಾಮಿ ಅವರ ಕೃಪೆಯಿಂದ ಇದನ್ನ ಅನುಭವಿಸಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೂ ಶ್ರೀ ಉ.ವೆ. ಡಾಕ್ಟರ್ ಎನ್ ವೆಂಕಟೇಶ್ ಅವರು ಕವಸಂ ಕನೆಕ್ಟ್ ಹಾಗೂ ಶಂಕರ ಟಿವಿನಲ್ಲಿ ಇದನ್ನೇ 1000 ನಾಮಗಳು 1000 ಕಥೆಗಳಂತ ಎಲ್ಲದನ್ನು ಹೇಳಿದ್ದಾರೆ. ಅವ್ರು ಹೇಳಿ ಮುಗಿಸೋದನ್ನ ಅವರ ಅನುಜ್ಞೆಯನ್ನು ತಗೊಂಡು ಇದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು. 2ನೇ ತಿರುನಾಮ ವಿಷ್ಣು. ವಿಶ್ವಂ ಅಂದರೆ ಪರಿಪೂರ್ಣನಾದವನು ಅಂತ ಅನುಭವಿಸಿದ್ವಿ. ವಿಷ್ಣು ಅಂದರೆ ಎಲ್ಲ ಕಡೆನೂ ವ್ಯಾಪಿಸಿದ್ದಾನೆ ಅಂತ. ಎಲ್ಲರೂ ಒಳಗಡೆ ಹೊಕ್ಕು ಪ್ರವೇಶಿಸಿ, ಈ ಲೋಕಗಳಿಗೆಲ್ಲ ಪ್ರವೇಶಿಸಿ ಅವನು ಎಲ್ಲ ಕಡೆನೂ ವ್ಯಾಪ್ತಿ ಆಗಿದ್ದಾನೆ ಅಂತ ಅರ್ಥ. ಅದನ್ನು ಒಂದು ಕಥೆ ಮೂಲಕ ನೋಡೋಣ. ಮತ್ತೆ ನಾವು ಗೋಕುಲಕ್ಕೆ ಹೋಗಬೇಕು. ಗೋಕುಲದಲ್ಲಿ ಪುಷ್ಟಿಮತಿ ಅಂತ ಒಂದು ಗೋಪಿ ಇದ್ಲು. ಅವಳು ತುಂಬ ಗಟ್ಟಿಗಾರಿ. ಏನು ಮಾಡ್ತಾಳೆ ಅಂದರೆ, ಇವಾಗ ಎಲ್ಲರೂ ಯೂಶುವಲ್ ಆಗಿ ಹಾಲನ್ನು ಕರೀತಾರೆ ಹಸುವಿಂದ, ಸುಮ್ಮನೆ ಸಾಧಾರಣವಾದ ಹಾಲು ಬರುತ್ತೆ. ಆದರೆ ಈ ಪುಷ್ಟಿಮತಿದು ಏನು ಸ್ಪೆಷಾಲಿಟಿ ಅಂದರೆ, ಅವಳು ಏಲಕ್ಕಿ ಹಾಲನ್ನೇ ಕರೀತಾಳೆ. ಹಸು ಏಲಕ್ಕಿ ಹಾಲನ್ನೇ ಕೊಡುತ್ತೆ. ಅದು ಹೇಗೆ ಅಂದರೆ, ಅದಕ್ಕೆ ಹಾಲು ಎಲ್ಲ ಮೇವೆಲ್ಲ ಕೊಡ್ತಾರಲ್ಲ ಫಾಡರು, ಅದ್ರ ಜೊತೆ ಅವಳು ತುಂಬ ಏಲಕ್ಕಿನೂ ಹಾಕ್ಬಿಟ್ಟಿರ್ತಾಳೆ. ಅವಳು ತುಂಬ ಶ್ರೀಮಂತಿಕೆ ಅಂತ ಅನ್ಸತ್ತೆ, ಶ್ರೀಮಂತಿಕೆಯಿಂದಿದ್ಲು ಅನ್ಸತ್ತೆ. ಏಲಕ್ಕಿನೂ ಸೇರಿಸಿ ಅವಳು ಅದಕ್ಕೆ ಕೊಡ್ತಾ ಇರ್ತಾಳೆ. ಆದ್ರಿಂದ ಅದು ಕರಿಯುವಾಗಲೇ ಏಲಕ್ಕಿ ಜೊತೆನೆ ಅದು ಹಾಲನ್ನು ಕೊಡ್ತಿರ್ತಾರೆ. ಪರಿಮಳ ಅವಳಿಗೆ ಸ್ಪೆಷಲ್ ಡಿಮ್ಯಾಂಡ್ ಮಾರ್ಕೆಟಲ್ಲಿ. ಸೊ ಹೀಗೆ ಅವಳು ಕರೀತಾ ಇರ್ತಾಳಲ್ಲ, ಹೀಗೆ ಮಾರ್ತಿರ್ತಾಳೆ. ಸರಿ, ಕೃಷ್ಣ ಗೋಕುಲದಲ್ಲಿ ನಿಮಗೆ ಗೊತ್ತಲ್ಲ, ಎಲ್ಲರೂ ಮನೆಯಲ್ಲೂ ಕಳ್ತನ ಮಾಡಿನೇ ಹಾಲು ಕುಡಿಯೋದು. ಇವಾಗ ಇವಳ ಮನೇಲಿ ಮಾತ್ರ ಅವನಿನ್ನೂ ಹೋಗಲ್ಲ, ಪ್ರವೇಶಿಸಿರಲ್ಲ. ಕೃಷ್ಣಂಗೆ ಯಾವತ್ತಾದ್ರೂ ಹೋಗಿ ಆ ಪುಷ್ಟಿಮತಿ ಮನೆಯಲ್ಲಿ ಹಾಲನ್ನು ಕದಿಬೇಕು ಅನ್ನೋ ಆಸೆ. ಸರಿ, ಬಂದೇ ಬಿಟ್ಟ. ಈ ದಿವಸನೇ ಬಂದುಬಿಟ್ಟ ಕೃಷ್ಣ ಪುಷ್ಟಿಮತಿ ಮನೆಗೆ. ಸರಿ, ನಿಧಾನಕ್ಕೆ ಬೆಕ್ಕಿನ ಥರ ನಿಧಾನಕ್ಕೆ ಸ್ಟೆಪ್ಸ್ ಹಾಕೊಂಡು ಬರ್ತಾನೆ. ನೋಡಿದ್ರೆ ಪಾಪ ಪುಷ್ಟಿಮತಿ ಒಳಗಡೆ ಮೇಕಪ್ ಮಾಡ್ಕೊಳ್ತಿರ್ತಾಳೆ, ಡ್ರೆಸ್ ಮಾಡ್ಕೊಳ್ತಿರ್ತಾಳೆ. ಮಾರ್ಕೆಟಿಗೆ ಹೋಗಿ ಮಥುರಾಕ್ಕೆ ಹೋಗಿ ಮಾರಬೇಕಲ್ಲ. ಸರಿ, ಕೃಷ್ಣ ಬಂದು ನೋಡ್ತಾನೆ, ಸಾಲಾಗಿ ಬಿಂದಿಗೆನಲ್ಲಿ ಹಾಲು ಪರಿಮಳ ಹಾಗೆ ಘಮ್ ಅಂತಿರುತ್ತೆ. ಸರಿ, ಒಂದು ಅಲ್ಲೇ ಲೋಟ ಇರುತ್ತೆ, ಅದನ್ನು ಒಂದು ಬಿಂದಿಗೆಗೆ ಹಾಕಿ ಇನ್ನೇನು ಕುಡಿಬೇಕು ಅನ್ನೋಷ್ಟಕ್ಕೆ ಪುಷ್ಟಿಮತಿ ಬಂದೇ ಬಿಟ್ಲು. ಅವಳಿಗೆ ಮೊದಲೇ ಕೃಷ್ಣನ ಪ್ರತಾಪ ಎಲ್ಲ ಕೇಳಿ ಕೃಷ್ಣ ಹೇಗೆ ಎಲ್ಲರ ಮನೇಲೂ ಹೋಗಿ ಕಳ್ತನ ಮಾಡ್ತಾನೆ ಅಂತ ತಿಳಿದಿತ್ತು ಅವಳಿಗೆ. ತುಂಬಾನೇ ಕೋಪ. ಯಾವತ್ತಾದ್ರೂ ನಮ್ಮನೆಗೆ ಬಂದರೆ ಅವ್ನು ಸರಿಯಾಗಿ ಅವನಿಗೆ ಬಾರಿಸ್ಬೇಕು ಅಂತ ಅವಳು ಮೊದಲೇ ಡಿಸೈಡ್ ಮಾಡಿ ಒಂದು ಬೆತ್ತಾನು ರೆಡಿಯಾಗಿ ಇಟ್ಕೊಂಡು ಬಿಟ್ಟಿರ್ತಾಳೆ. ಕೃಷ್ಣ, ಏನು ಇದೇನೇನೋ ನಿನ್ನ ಕೆಲಸ? ಎಲ್ಲ ಕಡೆನೂ ಹೋಗಿ ಬೆಣ್ಣೆ ಮೊಸರು ಹಾಲು ಎಲ್ಲ ಕಳ್ತನ ಮಾಡಿ ಕುಡಿತೀಯಲ್ಲ, ಇವತ್ತು ನಮ್ಮನೆಗೆ ಬಂದ್ಯಾ, ಒಳ್ಳೇದಾಯ್ತು ನಮ್ಮನೆಗೆ ಬಂದು, ತಗೋ ಇಲ್ಲಿ ಅಂತ ಆ ಬೆತ್ತ ತಗೊಂಡು ಚೆನ್ನಾಗಿ ಕೃಷ್ಣನ್ ಬೆನ್ ಮೇಲೆ ಒಂದು ಬಾರಿಸ್ತಾಳೆ. ಸರಿ, ಇವಾಗ ಬಾರಿಸಿದಕ್ಕೆ ಏನಾಗಬೇಕು? ಕೃಷ್ಣ ತಾನೇ ಅಪ್ಪ ಅಯ್ಯೋ ನಮ್ಮ ಅಂತ ಕೂಗ್ಕೋಬೇಕು. ಆದರೆ ರಿವರ್ಸ್, ಪುಷ್ಟಿಪದಿನೇ ಜೋರಾಗಿ ಅಮ್ಮ ಅಮ್ಮ ನೋವು 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 ಅಂತ ಕಿರ್ಚ್ಕೊಳ್ತಾಳೆ. ಅವಳು ಬೆನ್ ಮೇಲೆ ಸರಿಯಾಗಿ ಅವಳು ಯಾವ ಫೋರ್ಸ್ನಲ್ಲಿ ಅವಳು ಬಾರಿಸಿದ್ಲೋ ಅಷ್ಟು ಫೋರ್ಸ್ನಲ್ಲಿ ಅವಳಿಗೆ ಏಟು ಬಿತ್ತಿತ್ತು. ಸರಿ, ಪುಷ್ಟಿಮತಿ ಒಬ್ಳೇನೋ ಕೂಗ್ಕೊಂಡಿದ್ದು ಅಂದರೆ ಸಮಸ್ತ ಚರಾಚರಕ್ಕೂ ಆ ಏಟು ಬಿದ್ದಿತ್ತು. ಒಂದು ನೊಣ, ಒಂದು ಇರುವೆ ಇಂದ ಹಿಡಿದು ಮನುಷ್ಯರು, ದೇವತೆಗಳು, ಬ್ರಹ್ಮ, ಸತ್ಯಲೋಕದ ಬ್ರಹ್ಮ ಎಲ್ರಿಗೂ ಏಟು ಬಿದ್ದಿದೆ. ಎಲ್ಲರೂ ನೋವನ್ನ ಅನುಭವಿಸ್ತಾ ಇದ್ದಾರೆ. ಇದು ಹೇಗಾಯ್ತು? ಪಿಳ್ಳಿ ಪೆರುಮಾಳ್ ಅಯ್ಯಂಗಾರ್ ಅಂತ ಒಬ್ರು 17th ಸೆಂಚುರಿನಲ್ಲಿ ಇದ್ರು. ಅವ್ರು ಈ ಶ್ಲೋಕವನ್ನ ಅವ್ರು ಹಾಡಿದ್ದಾರೆ, ಈ ಪಾಶುರವನ್ನು ಹಾಡಿದ್ದಾರೆ. ಹೇಗೆ ಪುಷ್ಟಿಮತಿ ಏಲಕ್ಕಿ ಹಾಲು ರೆಡಿ ಮಾಡಿದ್ದು ಕೃಷ್ಣ ಕುಡಿಯಕ್ಕೆ ಬಂದಾಗ ಪುಷ್ಟಿಮತಿ ಚೆನ್ನಾಗಿ ಹೊಡೆದಾಗ ಅದು ಕೃಷ್ಣಂಗೆ ನೋವೇ ಆಗಲಿಲ್ಲ, ಸಮಸ್ತ ಚರಾಚರಕ್ಕೂ ಏಟ್ ಬಿತ್ತು ಅಂತ ಹಾಡಿದ್ದಾರೆ. ಇದು ಹೇಗೆ ಸಾಧ್ಯವಾಯಿತು ಅಂದರೆ, ಭಗವಂತ ಎಲ್ಲ ಆತ್ಮಗಳು ಎಲ್ಲ ಜೀವದೊಳಗೂ ಅವನು ಪ್ರವೇಶಿಸಿರ್ತಾನೆ. ಲೋಕಕ್ಕೆಲ್ಲ ಅವನೇ ಪ್ರವೇಶಿಸಿ ಅವನ ಒಳಗಿದ್ದು ನಾವೆಲ್ಲ ಅವನಿಗೆ ಶರೀರ ಇದ್ದಂಗೆ. ಯಾವಾಗ ಅವನಿಗೆ ಹೊಡೆದ್ಲೋ ಆ ಏಟೆಲ್ಲ ನಮಗೆ ಆಯಿತು. ಆದ್ದರಿಂದ ನಾವು ಪ್ರತಿಯೊಬ್ಬರು ಒಳಗೂ ಅವನ ಭಗವಂತ ಇರೋದ್ರಿಂದ ನಾವೇನು ಮಾಡಬೇಕು? ಅವನು ಸರ್ವ ವ್ಯಾಪಿಯಾಗಿದ್ದಾನೆ, ಎಲ್ಲರೂ ಭಗವತ್ ಸ್ವರೂಪ, ಎಲ್ಲರೊಳಗೂ ಭಗವಂತ ಇದ್ದಾನೆ ಅಂಥೇಳಿ ನಾವು ಎಲ್ಲರ ಜೊತೆನೂ ಸಾಮರಸ್ಯದಿಂದ ಇರಬೇಕಲ್ವಾ. ಯಾರನ್ನೂ ಮನಸ್ಸು ನೋಯಿಸಬಾರ್ದು,
ದೈಹಿಕವಾಗಿ ಅವ್ರಿಗೆ ನೋಯಿಸಬಾರ್ದು. ಈಗ ಎಲ್ರೂ ಫ್ರೆಂಡ್ಲಿಯಾಗಿ ಸ್ನೇಹಿತರಾಗಿ ನೋಡಬೇಕು. ಎಲ್ಲರೂ ಭಗವಂತನ ಒಳಗಡೆ ಇಟ್ಕೊಂಡಿರೋರು. ಆದ್ರಿಂದ ನಾವು ಭಗವಂತ ಎಲ್ಲ ಕಡೆನೂ ವ್ಯಾಪಿಸಿದ್ದಾನೆ ಅಂತ ನಾವು ಎಲ್ಲ ಭಗವತ್ ಸ್ವರೂಪ ಜ್ಞಾಪಿಸ್ಕೊಂಡು ಓಂ ವಿಷ್ಣವೇ ನಮಃ ಅಂತ ಪ್ರತಿದಿನ ಭಕ್ತಿಯಿಂದ ಪಠಿಸಿದರೆ ನಮ್ಮಲ್ಲೂ ಒಬ್ರಿಗೊಬ್ರಿಗೆ ದ್ವೇಷ, ಅಸೂಯೆ, ಕೋಪ, ತಾಪ ಎಲ್ಲ ಬಿಟ್ಟು ಎಲ್ಲರೂ ಒಳ್ಳೆ ಫ್ರೆಂಡ್ಲಿಯಾಗಿ, ಹ್ಯಾಪಿಯಾಗಿ, ನೆಮ್ಮದಿಯಿಂದ ಎಲ್ಲರೂ ನಮ್ಮವರೇ, ಎಲ್ಲ ಭಗವಂತನ ಸ್ವರೂಪವೇ ಅಂತ ಅಂದ್ಕೊಂಡು ಎಲ್ಲರೂ ಸುಖ ಸಂತೋಷದಿಂದ ಇರಬಹುದು. ವಿಶ್ವಂ ಆಯಿತು, ವಿಷ್ಣವೇ ಆಯಿತು. ಇವಾಗ ನಾಳೆ ವಷಟ್ಕಾರ ನೆಕ್ಸ್ಟ್ ಡೇ ಅನುಭವಿಸ್ಬೇಕು. ವಷಟ್ಕಾರ ಅಂದರೆ ಎಲ್ಲರನ್ನೂ ಕಂಟ್ರೋಲ್ ಮಾಡೋನು ಅಂತ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣವಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮತೇ ರಾಮಾನುಜಾಯ ನಮಃ.